ನೀವೊಂದು ಸೈಟ್ ತಕ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದೀರಾ? ಆಗ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ. ಇಂದಿನ ಕಾಲದಲ್ಲಿ ತುಂಬ ಜನ ಸೈಟ್ ತೆಕ್ಕೊಂಡು ನಂತರ ಸಮಸ್ಯೆಗಳಲ್ಲಿ ಸಿಲುಕ್ತಿದ್ದಾರೆ. ಅದರ ಮುಖ್ಯ ಕಾರಣ ಸರಿಯಾದ ಡಾಕ್ಯುಮೆಂಟ್ ಚೆಕ್ ಮಾಡದೆ ಖರೀದಿ ಮಾಡೋದು. ಮೊದಲಿಗೆ ಟೈಟಲ್ ಡೀಡ್. ಇದು ಆಸ್ತಿಯ ನಿಜವಾದ ಮಾಲೀಕರು ಯಾರು ಅಂತ ತಿಳಿಸ್ತದೆ. ಇಲ್ಲಿ ಯಾವುದೇ ಡೌಟ್ ಇದ್ದರೆ ಮುಂದೆ ಹೋಗಬೇಡಿ. ಮುಂದೆ RTC/ಪಹಾನಿ. ಇದು ಜಮೀನಿನ ಮೂಲ ದಾಖಲೆ. ಸರ್ವೆ ನಂಬರ್, ಓನರ್ ಡೀಟೇಲ್ಸ್ ಎಲ್ಲವೂ ಇಲ್ಲಿ ಸಿಗುತ್ತದೆ. ಮತ್ತೊಂದು ಬಹಳ ಮುಖ್ಯವಾದ ಡಾಕ್ಯುಮೆಂಟ್ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ EC. ಈ EC ಮೂಲಕ ಆ ಆಸ್ತಿಯ ಮೇಲೆ ಯಾವುದೇ ಸಾಲ ಇದೆಯಾ ಅಥವಾ ಕೋರ್ಟ್ ಕೇಸ್ ಇದೆಯಾ ಅನ್ನೋದು ಕ್ಲಿಯರ್ ಆಗುತ್ತದೆ. ಕನಿಷ್ಠ 20ರಿಂದ 30 ವರ್ಷ EC ಚೆಕ್ ಮಾಡೋದು ಉತ್ತಮ. ನಂತರ ಲೇಔಟ್ ಅಪ್ರೂವಲ್. ಸೈಟ್ DTCP ಅಥವಾ ಲೋಕಲ್ ಅಥಾರಿಟಿ ಅಪ್ರೂವಲ್ ಹೊಂದಿದೆಯಾ ಅಂತ ಪರಿಶೀಲಿಸಿ. ಅಪ್ರೂವಲ್ ಇಲ್ಲದ ಸೈಟ್ ತೆಕ್ಕೊಂಡ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು. ಕೃಷಿ ಜಮೀನು ಇದ್ದರೆ ಕನ್ವರ್ಷನ್ ಸರ್ಟಿಫಿಕೇಟ್ ಕಡ್ಡಾಯ. ರೆಸಿಡೆನ್ಷಿಯಲ್ ಯೂಸ್ಗೆ ಕನ್ವರ್ಟ್ ಮಾಡಿದ್ದಾರಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಮುಂದೆ ಖಾತಾ ಸರ್ಟಿಫಿಕೇಟ್. A ಖಾತಾ ಇದ್ದರೆ ಸೇಫ್, ಲೋನ್ ಕೂಡ ಸುಲಭವಾಗಿ ಸಿಗುತ್ತದೆ. B ಖಾತಾ ಇದ್ದರೆ ಸ್ವಲ್ಪ ರಿಸ್ಕ್ ಇರುತ್ತದೆ. ಇದ್ರ ಜೊತೆಗೆ ಟ್ಯಾಕ್ಸ್ ಪೇಡ್ ರಿಸೀಟ್ಸ್ ಕೂಡ ಅಪ್ಡೇಟ್ ಆಗಿದೆಯಾ ನೋಡಿ. ಹಾಗೆ ಸೈಟ್ಗೆ ಪ್ರಾಪರ್ ರೋಡ್ ಆಕ್ಸೆಸ್ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡಿ. ಈ ಎಲ್ಲ ಡಾಕ್ಯುಮೆಂಟ್ಗಳು ಕ್ಲೀನ್ ಇದ್ದರೆ ಮಾತ್ರ ನೀವು ಸುರಕ್ಷಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಜಾಸ್ತಿ ತುರ್ತು ಮಾಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ವೆರಿಫೈ ಮಾಡಿ.